ಸರ್, ಈಗ ನಾನು ಹೇಳಿದೆ ತಮಗೆ 35 ವರ್ಷಗಳ ಇತಿಹಾಸ. ನಾನು 35 ವರ್ಷಗಳಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವ್ರ ಜೊತೆಲಿದ್ದೆ. ಎರಡನೇದಾಗಿ ಚಿಂತಾಮಣಿ ಶಿವಣ್ಣವರು ಸಂಚಾಲಕರಾದರು. ಚಿಂತಾಮಣಿ ಶಿವಣ್ಣವರು ಸಂಚಾಲಕರಾದಮೇಲೆ ಅವ್ರ ಜೊತೆಯಲ್ಲಿ ನಾನು ತಾಲೂಕು ಸಂಘಟನಾ ಸಂಚಾಲಕನಾಗಿದ್ದೆ. ಅದಾದಮೇಲೆ ಮಾವಳ್ಳಿ ಶಂಕರ್ ಜೊತೆಯಲ್ಲಿ ತಾಲೂಕು ಸಂಚಾಲಕನಾಗಿದ್ದೆ. ಅದಾದಮೇಲೆ ಮೋಹನ್ ರಾಜು ಜೊತೆಲಿ ಬಂದೆ. ಅದಾದಮೇಲೆ ನಾನು BSPಲಿ 2005ರಲ್ಲೇ ಕಂಟೆಸ್ಟ್ ಮಾಡಿದ್ದೆ. BSPಲೂ ಲೀಡ್ರ್ ಆಗಿದ್ದೆ ನಾನು. ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಆವತ್ತಿನ ಹೋರಾಟಗಳು ಇವತ್ತಿನ ದಿನ ಏನು ಪ್ರಬುದ್ಧವಾಗಿ ನಮ್ಮ ಮಾಧ್ಯಮಗಳು ಇಷ್ಟೊಂದು ಬೆಳಕಿಗೆ ಬಂದಿದ್ದಾವೋ ಅಷ್ಟು ನಾವು ಇರಲಿಲ್ಲ ಸರ್. ಹಿಂದೆ ನಾವು ಹೋರಾಟಗಳು ಮಾಡಿದಾಗ ತಹಶೀಲ್ದಾರ್ ಆಫೀಸ್ ಹತ್ರ ನಾವು ಹೋರಾಟಗಳು ಮಾಡಿದಷ್ಟು ಪೂರ್ವ ತಾಲೂಕಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ನಾನು ಆ ದಾಖಲೆಗಳನ್ನೂ ಇಟ್ಟಿದ್ದೀನಿ. ಈಗ ನೀವು ಒಂದು ಮಾತು ಕೇಳಿದ್ರೆ, ನಮ್ಮ ಛಲವಾದಿ ನಾರಾಯಣಸ್ವಾಮಿಯವರು ಬೆಳಗ್ಗೆ ಹೋರಾಟ, ಸಂಜೆ ಆದರೆ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತ ಇಲ್ಲ, ಅದನ್ನು ನಾನು ಒಪ್ತಾ ಇಲ್ಲ. ಯಾಕಂತಂದರೆ ಅವರು ಒಬ್ಬ ಲೀಡ್ರಾಗಿ, ನಾವು ಒಬ್ಬ ಲೀಡ್ರಾಗಿ ಆ ಥರ ಹೇಳ್ಬಾರ್ದು. ಒಂದು ಸಮುದಾಯದ ಲೀಡ್ರಾಗಿ ಅದು ನಮ್ಮ ಸಮುದಾಯದ ಬಗ್ಗೆನೇ ಕೀಳಾಗಿ ಮಾತಾಡಿದ್ದಾನೆ, ಅಥವಾ ಒಂಥರ ಬೇಜವಾಬ್ದಾರಿತ್ತು ಅದು ಹೇಳಿಕೆ ನೀಡಿದ್ದಾನೆ. ಅದನ್ನು ನಾನು ಖಂಡಿಸ್ತೀನಿ. ನಿಜವಾಗ್ಲೂ ಯಾರು ಇರ್ತಾರೆ ಹೋರಾಟಗಾರರು, ಅವರು ಸಾಯಂಕಾಲದೊತ್ತು ಎಲ್ಲೂ ಕೂತ್ಕೊಳ್ಳಲ್ಲ. ನಾವಂತೂ ಆ ಜಾಯಮಾನದವರಲ್ಲ, ಆ ಸಂಘಟನೆಗೆ ಸೇರಿದವರಲ್ಲ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅವ್ರ ಮಾತನ್ನ, ಛಲವಾದಿ ನಾರಾಯಣಸ್ವಾಮಿ ಮಾತನ್ನ ನಾನು ಯಾವತ್ತೂ ಒಪ್ಪೋದೇ ಇಲ್ಲ. ಹೋರಾಟಗಾರರು ಎಲ್ಲರೂ ಹಂಗಿರಲ್ಲ. ಎಲ್ಲರೂ ಹಂಗಿದ್ರೆ ಇವತ್ತಿನ ದಿನ ನಮ್ಮ ಪರಿಸ್ಥಿತಿನೂ ಈ ಥರ ಇರ್ತಾ ಇದ್ದಿಲ್ಲ. ಈಗ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ, BJPಲಿ ಗುರ್ಸ್ಕೊಂಡಿದ್ದಾರೆ. ಮೊದಲು ಎಲ್ಲಿ ನಮ್ಮ ಇದರಲ್ಲಿದ್ದರು, ಯಾವುದು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು. ಅಲ್ಲಿದ್ದಾಗ BJP ಮೇಲೆ ವಾಗ್ದಾಳಿ ಮಾಡ್ತಾಯಿದ್ರು, BJPಲಿದ್ದಾಗ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾಯಿದ್ದಾರೆ. ಈಗ ಯಾರೂ ಸಿಕ್ಕಿಲ್ಲ ಅಂತೇಳಿ ಸಂಘಟನೆಗಳ ಮೇಲೆ ವಾಗ್ದಾನ ಮಾಡ್ತಾಯಿದ್ದಾರೆ. ಈಗ ನಾವು ಸಂಘಟನೆಯವ್ರು ಏನಾಗುತ್ತೆ, ನಾವು ಕೇಳ್ತೀವಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಕೇಳ್ತೀವಿ. ಅವ್ರೇನು ಹೇಳ್ತಾರೆ, ಇನ್ನೊಂದು ಸಂಘಟನೆ ಹಿಡ್ಕೊಂಬಂದು ನಮ್ಮ ವಿರುದ್ಧ ಮಾಡ್ತಾರೆ. ಅದರಿಂದ ನಾನು ಈ ಮೂಲಕ ಏನು ಹೇಳ್ತೀನಿ, ಅವರು ತಪ್ಪನ್ನ ಅವ್ರು ತಿದ್ಕೊಳ್ಳಿ. ಅವ್ರ ಹೇಳಿಕೆ ಏನು ಪಡೆದಿದ್ದಾರೋ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಅವರು ಅವ್ರ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿ ಹೇಳಿದಾರೋ ಏನೋ, ನಾನು ಅವ್ರನ್ನ ಕ್ಷಮೆ ಕೇಳು ಅಥವಾ ಇನ್ನೊಂದು ನಾನು ಎಲ್ಲೂ ಹೇಳೋದಿಲ್ಲ. ಆದರೆ ಅವ್ರಿಗೆ ನನಗೆ ವಿಷಾದನೀಯ ಇದೆ, ವೈಯಕ್ತಿಕವಾಗಿ ಅವ್ರು ಮಾತನ್ನೇ ಅವ್ರು ವಾಪಸ್ ಪಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾರೆ.